ದಿನಗಳಲ್ಲಿ ಪ್ರತಿಯೊಂದು ದೇವ ಜನರು ತಮ್ಮ ವಿಶ್ವಾಸ ಓಟದಲ್ಲಿ ಒಂದು ಗುರಿಯನ್ನು ಸಾಧಿಸೋದಕ್ಕಾಗಿ ಓಡಬೇಕು. ಅದು ಯಾವ ಗುರಿ ಅಂತ ಹೇಳಿದ್ರೆ, ನಮಗೆ ನೇಮಕವಾಗಿರೋ ಓಟದಲ್ಲಿ ನಾವು ಓಡಿ ನಾವು ಅದನ್ನು ಕೊನೆ ಕಾಣಬೇಕು, ಅದರ ಗುರಿ ಮುಟ್ಟಬೇಕು. ಅಂದರೆ ನಾವು ನಿತ್ಯ ಜೀವ ಎಂಬ ದೇವರ ಸನ್ನಿಧಿಯನ್ನು ಮುಟ್ಟಬೇಕು. ಇದಕ್ಕೆ ಬೈಬಲಲ್ಲಿ 2-3 ವಾಕ್ಯಗಳಿವೆ. ಅದರಲ್ಲಿ ದೇವರ ಆತ್ಮನು ಈ ಸಮಯದಲ್ಲಿ ನನ್ನ ಹೃದಯದಲ್ಲಿ ಕೊಟ್ಟ ಒಂದು ವಾಕ್ಯವನ್ನು ನಿಮ್ಮ ನೆನಪು ತರ್ತೇನೆ. 1 ಅರಸು ಪುಸ್ತಕ 18ನೇ ಅಧ್ಯಾಯ 46ನೇ ವಾಕ್ಯ. ಈಗ ಎಲಿಯಾ ಎಂಬುವನು ಯಾರಕ್ಕೆ ಹೋಲಿಕೆ ಆಗಿದ್ದಾನಂದ್ರೆ, ಇವತ್ತು ರಕ್ಷಣೆ ಹೊಂದಿ ದೇವರ ಮಕ್ಕಳಾಗಿದ್ದ ಅಭಿಷೇಕ ಹೊಂದಿರೋ ನಮಗೆ ಹೋಲಿಕೆ ಆಗಿದ್ದಾನೆ. ಈ ಆಗಾಬನೆಂಬುವನು ಈ ಪ್ರಪಂಚವನ್ನು ಆಳುವ ಸಕಲ ಅಧಿಕಾರಕ್ಕೆ ಒಳಪಟ್ಟಿರುವ ಈ ಪ್ರಪಂಚವನ್ನು ಗುರುತಿಸುವನಾಗಿದ್ದಾನೆ. ಈಗ ಇವರಿಬ್ಬರು ಈ ಪಟ್ಟಣವನ್ನು ಮುಟ್ಟೋದಕ್ಕೋಸ್ಕರ ಓಡ್ತಾರೆ. ನೀವು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ನಮಗಿರುವ ಬಲ ದೇವರ ಆತ್ಮನ ಬಲ. ಅವರಿಗಿರುವ ಬಲ ಈ ಪ್ರಪಂಚದ ಎಲ್ಲ ವಿಧವಾಗಿರುವ ಬಲ. ಆದರೆ ಬೈಬಲ್ ಹೇಳ್ತದೆ, ಇದರಲ್ಲಿ ಮೊದಲು ಹೋಗಿ ಆ ಪಟ್ಟಣ ಮುಟ್ಟಿದವರು ಯಾರು ಎಂದರೆ ಗುರುತಿಸಿದರೆ ಎಲಿಯಾ ಹೋಗಿ ಮುಟ್ಟಿದ್ದಾನೆ. ಯಾಕಂತ ಹೇಳಿದ್ರೆ ಆ ವಾಕ್ಯ ಹೇಳ್ತದೆ, ಅವನು ಆಗಾಬಕ್ಕಿನ ಮುಂದೆ ಓಡಿ ಹೋಗ್ತಾ ಇದ್ದ. ಒಂದಲ್ಲ, ಈ ಸಮಯದಲ್ಲಿ ವಿಶ್ವಾಸದಲ್ಲಿ ಇರುವಂತಹ ದೇವಜನ ನಿಮ್ಮನ್ನ, ನಿಮ್ಮ ವಿಶ್ವಾಸವನ್ನ, ಆತ್ಮೀಯ ಜೀವನವನ್ನ ತಟ್ಟಿ ಎಬ್ಬಿಸೋದಕ್ಕೆ, ಅಥವಾ ನೀವು ದೇವರ ಬಲದಲ್ಲಿ ಎಲ್ಲವನ್ನ ಮುಂದಕ್ಕೆ, ಅಂದ್ರೆ ನೀವು ಅದನ್ನು ಜಯ ಹೊಂದೋದಕ್ಕೆ ಬೇಕಾಗಿರುವ ಒಂದು ಆತ್ಮೀಯವಾಗಿರುವ ಒಂದು ಎಚ್ಚರಿಕೆ, ಒಂದು ಉಜ್ಜೀವನ ಈ ಭಾಗದಲ್ಲಿದೆ. ಅದೇನಂದ್ರೆ, ಈ ಪ್ರಪಂಚ ಎಲ್ಲ ಇರಲಿ, ಜನರು ಪ್ರಪಂಚದ ಎಲ್ಲ ಕಾರ್ಯವಿರಲಿ, ಆದರೆ ನಾನು ಅದಕ್ಕಿಂತ ಮುಂದೆ ಇರಬೇಕು. ಕಾರಣ ನನ್ನ ಮುಂದೆ ದೇವರ ರಾಜ್ಯವನ್ನು ನಾನು ಮುಟ್ಟಬೇಕು. ಈ ಒಂದು ಗುರಿಯನ್ನ ನಮ್ಮಲ್ಲಿ ತಂದುಕೊಳ್ಳೋದಾದ್ರೆ ಅದು ಸಾಧಾರಣವಾಗಿರೋ ಬಲವಲ್ಲ, ಅದು ಆತ್ಮನ ಅಭಿಷೇಕದ ಬಲ, ಆತ್ಮನಿಂದ ನಡೆಸಲ್ಪಡೋ ಬಲ, ನಮಗೆ ದೇವರು ಕೊಟ್ಟಿರುವಂತ ನಮ್ಮ ವಿಶ್ವಾಸದ ಬಲ. ಇದನ್ನ ತಟ್ಟಿ ಅಭಿಷೇಕ ಏನ್ ಮಾಡಬೇಕು ಗಮನಿಸೋಣ. ಈ ಒಂದು ಸತ್ಯಾಂಶವನ್ನು ಈ ದಿನವೂ ನಾವು ನೋಡೋಣ. ಇದನ್ನು ಹಾಗೆ ಇಟ್ಟುಕೊಂಡು ಒಂದು ವಾಕ್ಯ ಕೂಡ ನಾನು ನೆನಪು ತರ್ತೇನೆ. ಓದ್ರಿ, ಇಬ್ರಾಹಿಂ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಾಕ್ಯ ಓದಿ. ಈ ವಿಶ್ವಾಸವನ್ನ ಪೂರೈಸುವನಾಗಿರುವ ಯೇಸುವಿನ ಮೇಲೆ ನಾವು ದೃಷ್ಟಿ ಇಟ್ಟುಕೊಂಡು ನಮಗೆ ನೇಮಕವಾಗಿ ಓಟವನ್ನು ನಾವು ಓಡಬೇಕು. ಅಲ್ಲೇಲಯ್ಯ, ಇದು ನಾವು ಈ ಪ್ರಪಂಚಕ್ಕಿನ, ಲೋಕದ ಎಲ್ಲಾ ಕಾರ್ಯಗಳಕ್ಕಿನ ನಾವು ದೇವರಾತ್ಮ ಮುಂದೆ ಓಡೋದಕ್ಕೆ ಹೋಲಿಕೆ. ಅಂದ್ರೆ ನಮಗೆ ನೇಮಕವಾಗಿರೋ ಓಟವನ್ನು ಓಡಬೇಕು. ವಿಶ್ವಾಸವನ್ನು ಪೂರೈಸುವನಾಗಿರುವ ಯೇಸುವಿನ ದೃಷ್ಟಿ ಇಡಬೇಕು. ಈಗ ಆತ್ಮ ಅಭಿಷೇಕ ಹೊಂದಿರುವವರಿಗೆ ಆತ್ಮೀಯವಾಗಿರುವ ಬಲವೆಂಬುದು, ಆತ್ಮೀಯ ದೃಷ್ಟಿ ಎಂಬುದು ಏನು ಅಂತ ಹೇಳಿದ್ರೆ, ನಮಗೆ ನೇಮಕವಾಗಿರುವ ಒಂದು ಓಟವಿದೆ, ಒಂದು ಮಾರ್ಗವಿದೆ. ಸೆಕೆಂಡ್, ನಮ್ಮ ಕಣ್ಣಿನಲ್ಲಿ ನಾವು ಕಾಣಬೇಕಾದ ಒಂದು ಗುರಿ ಇದೆ. ಅದೇನಂದ್ರೆ ಪೂರೈಸುವ ಯೇಸು. ಅಲ್ಲೇಲಿಯಾ, ಈ ಓಟವೇ ಇಲ್ಲಿ ಎಲಿಯನ ಹತ್ರ ನಾವು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಯಾಕಂದ್ರೆ ಅವನು ಪಟ್ಟಣವನ್ನು ದೃಷ್ಟಿ ಇಟ್ಟುಕೊಂಡು ಆ ಪಟ್ಟಣಕ್ಕೆ ಹೋಗಿ ಸೇರಿಕೊಳ್ಳಬೇಕು ಎಂಬುದಾಗಿ ಅವನು ಓಡ್ತಾನೆ. ಅದೇ ಸಮಯದಲ್ಲಿ ರಾಜ ಕೂಡ ಏನ್ ಮಾಡ್ತಾನೆ, ಪಟ್ಟಣಕ್ಕೆ ಹೋಗ್ಬೇಕು ಎಂಬುದಕ್ಕೋಸ್ಕರವಾಗಿ ಓಡ್ತಾನೆ.
ಆದರೆ ಪಟ್ಟಣ ಫಸ್ಟ್ ಸೇರುವರು ಯಾರು? ಏಲಿಯ. ಇದು ಒಂದು ಆತ್ಮೀಯವಾಗಿರುವ ಅದ್ಭುತವಾಗಿರುವ ಒಂದು ಸಂದೇಶ. ಇದನ್ನು ಕುರಿತು ಒಂದು ವಾಕ್ಯದಲ್ಲಿ ನಾವು ನೋಡೋದಾದ್ರೆ ಅಪೊಸ್ತಲ ಪೌಲನು 1 ಕೊರಿಂಥ ಬರೆದ ಪತ್ರ 9ನೇ ಅಧ್ಯಾಯ 24ನೇ ವಾಕ್ಯ. ನೆಕ್ಸ್ಟ್ ನೋಡಿ ಸಲ ಇಲ್ಲಿ ನಾವು ಬಿರುದನ್ನು ಪಡೆಯಬೇಕೆಂಬುದಕ್ಕಾಗಿಯೇ ನಾವು ಓಡಬೇಕು. ಈ ಬಿರುದನ್ನು ಪಡೆಯಬೇಕೆಂದಾಗಿ ಹೋಗುವನ್ನ ಅಡ್ಡಿಪಡಿಸೋದು ಯಾರು? ನಮಗೆ ಅಭ್ಯಂತರ ಮಾಡುವ ಭಾರಗಳಿದೆ, ನಮಗೆ ಹತ್ತಿಕೊಳ್ಳುವ ಪಾಪಗಳಿದೆ. ನಮಗೆ ಅಭ್ಯಂತರ ಮಾಡುವ ಭಾರವೇನು? ಈಗ ನಮಗೆ ಈ ಭೂಮಿಯಲ್ಲಿ ಅನೇಕವಾಗಿರುವ ಯೋಚನೆಗಳು, ಚಿಂತೆಗಳು, ಭಾವನೆಗಳಿದೆ. ಅದೇನಂದ್ರೆ ನಮ್ಮ ಮಕ್ಕಳ ಬಗ್ಗೆ ಇದೆ, ಮೊಮ್ಮಕ್ಕಳ ಬಗ್ಗೆ ಇದೆ, ಆಮೇಲೆ ಅಳಿಯಂದ್ರ ಬಗ್ಗೆ ಇದೆ, ಸೊಸೆಂದ್ರ ಬಗ್ಗೆ ಇದೆ, ಹೀಗೆ ನಮ್ಮ ಒಡಹುಟ್ಟಿದವ್ರ ಬಗ್ಗೆ ಇದೆ. ಹೀಗೆ ನಮ್ಮ ಸುತ್ತ ಇದೆಲ್ಲ ಏನ್ ಮಾಡ್ತಿದೆ? ಇದು ನಮ್ಮನ್ನ ನಮ್ಮ ಆತ್ಮೀಯ ಜೀವನದವ್ರು ಏನ್ ಮಾಡ್ತದೆ? ಆಗ ನಿಲ್ಲಿಸೋದಕ್ಕೆ ನಮ್ಮನ್ನು ತಡೆ ಮಾಡುತ್ತೆ. ಹೆಂಗೆ ಪಾಸ್ಟ್ರೆ ತಡೆ ಆಗುತ್ತೆ ಅಂತ ಹೇಳಿದ್ರೆ ಗಮನಿಸಿ ನೋಡಿ. ನಾನು ಹೆಂಗಾದ್ರೂ ಯೇಸುವಿನ ಮೇಲೆ ದೃಷ್ಟಿ ಇಡಬೇಕು ಎಂಬುದಕ್ಕೋಸ್ಕರ ನನ್ನ ದೃಷ್ಟಿ ಯೇಸು ಮೇಲೆ ಇಟ್ಟರೆ ತಕ್ಷಣ ಏನಾಗುತ್ತೆ? ನಮ್ಮ ಕುಟುಂಬ, ನಮ್ಮ ಜನರು, ನಮ್ಮ ಮಕ್ಕಳು ನಮ್ಮ ಇಷ್ಟ ಮೇಲೆ ತಿರುಗಿಬಿಡುತ್ತೆ ಆಟೋಮೆಟಿಕ್. ಇದಕ್ಕೆ ಬೈಬಲ್ ಹೇಳ್ತದೆ ಇದು ನಮಗೆ ಅಭ್ಯಂತರ ಮಾಡುವಂಥದ್ದು. ಸೆಕೆಂಡ್, ನಾವು ಬೇಡ ಅಂತ ಹೇಳಿದ್ರೆ ಮಾಡ್ತದೆ. ಈ ಇದರಲ್ಲಿ ಕೆಲವು ವಿಷಯ ನಮ್ಮನ್ನ ಏನ್ ಮಾಡ್ತದೆ ಗೊತ್ತಾ? ಹತ್ತಿಕೊಡುತ್ತದೆ. ಅಂದ್ರೆ ನಮ್ಮ ಮೇಲೆ ತಾನಾಗಿ ಬಂದು ಏನ್ ಮಾಡ್ತದೆ? ಓರ್ವಂಥದ್ದು ಆಗ್ಬಿಡುತ್ತೆ. ಉದಾಹರಣವಾಗಿ ಹೇಳಿದ್ರೆ, ಉದಾಹರಣೆ ಹೇಳ್ತೀವಿ ಕೇಳ್ರಿ, ದೇವರ ಆಜ್ಞೆಗೆ ತಕ್ಕಾಗಿ ಇರಬೇಕಾಗಿರೋ ನಮ್ಮ ಜೀವಿತವನ್ನ ಅಲ್ಲಿ ನಾವು ಅವಕಾಶ ಅದಕ್ಕೆ ತಡೆ ಮಾಡಿಯೋ ಅದನ್ನು ಬಿಟ್ಟು ಆ ಸ್ಥಾನದಲ್ಲಿ ಬೇರೊಂದು ತಂದಾಗೋದು. ಸೊ ಇಲ್ಲಿ ಪಾಪ ಎಂಬುದಾಗಿ ಗುರುತಿಸಿದಾಗ ಪಾಪ ಎಂಬುದೇ ದೇವರ ಆಜ್ಞೆಗೆ ವಿರುದ್ಧವಾಗಿರುವ ಸ್ವಭಾವಗಳನ್ನು ಹಾಕೋದು, ತರುವುದು. ಹಾಗೆ ಇವನು ಏನ್ ಮಾಡ್ತಾರೆ ಗೊತ್ತಾ? ನಮ್ಮ ಸ್ವಭಾವ ಬಂದುಬಿಡುತ್ತೆ. ಇದನ್ನ ಪಾಪ ಎಂಬುದಾಗಿ ಆತ್ಮೀಯ ರೀತಿಯಲ್ಲಿ ಗುರುತಿಸಲ್ಪಟ್ಟಿದೆ. ವಿಶ್ವಾಸರಾಗಿರುವ ದೇವಜನರು ಹೆಚ್ಚಾಗಿ ಅವರು ತಮ್ಮ ಆತ್ಮೀಯ ಜೀವನದಲ್ಲಿ ಬರುವ ಪಾಪ ಏನಂದ್ರೆ, ದೇವರಿಗೆ ಕೊಡಬೇಕಾಗಿರುವ, ದೇವರ ಬೇರೆ ಗುರಿ ಇಡಬೇಕಾಗಿರುವ, ದೇವರಿಗಾಗಿ ಮೀಸಲಾಗಿರ್ಬೇಕಾದನ್ನ ನಾವು ಅನೇಕ ಸಮಯದಲ್ಲಿ ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ಮಕ್ಕಳಿಗಾಗಿ, ನಮ್ಮ ಕುಟುಂಬ ಸುಖೋಸ್ಕರ ನಾವೇನು ಮಾಡ್ತೇವೆ? ಸ್ಥಾನವನ್ನ ಇಡ್ತೀವಿ. ಇದಕ್ಕೆ ಬೈಬಲ್ ಗುರುತಿಸಿದೆ, ಅರ್ಥ ಮಾಡ್ಕೊಳ್ಳಿ. ಇದು ಹತ್ತಿಕೊಳ್ಳುವ ಪಾಪ. ಇದು ಬೇರೆ ಬೇರೆ ನೀವು ನೆನೆಸೋಪ್ರ ಬೇರೆ ಲೋಕ ಸಂಬಂಧವಾಗಿ ಯಾವ ಪಾಪ ಅಲ್ಲ. ಅದು ನಮ್ಮ ಆತ್ಮೀಯ ಜೀವನವನ್ನ ಭಾರ ಮಾಡಿ, ಈಗ ನಾವು ಓಡ್ತಾ ಇರೋ ಓಟವನ್ನ ಭಾರ ಬಂದ್ರೆ ಏನ್ ಮಾಡ್ತೀವಿ? ನಾವು ಸ್ವಲ್ಪ ನಿಂತ್ಕೊಂತೀವಿ. ಅರ್ಥ ಮಾಡ್ಕೊಳ್ಳಿ. ಅವಾಗ ನಾವೇನ್ ಮಾಡಬೇಕು? ನಾವು ಓಡ್ಬೇಕಾದ್ರೆ ಓಟದಲ್ಲಿ ಭಾರ ಜಾಸ್ತಿ ಆಗ್ಬಿಟ್ರೆ ಓಟನೂ ಕಡಿಮೆ ಆಗುತ್ತೆ, ಕೆಲವು ಸಮಯದಲ್ಲಿ ನಿಂತು ಬಿಡ್ತೀವಿ. ಅಂದ್ರೆ ಈ ಅನುಭವ ನಮ್ಮಲ್ಲಿ ಅನೇಕ ಸಾರಿ ಏನ್ ಮಾಡ್ತಂದ್ರೆ, ನಾವು ಈಗ ಎಲಿಯ ಓಡ್ತಾ ಇದ್ದಾನೆ ನೋಡ್ರಿ, ಇವನು ಹೆಂಗೆ ಓಡ್ತಾ ಇದ್ದಾನೆ? ರಥದ ಮುಂದೆ ಓಡ್ತಿದ್ದಾನೆ. ಸೊ ಇವನು ಎಲ್ಲಿ ಆದರೂ ಆ ಪಟ್ಟಣವನ್ನು ಮುಟ್ಟುವ ತನಕ ಎಲ್ಲಿ ಆದರೂ ರಥಕ್ಕಿನ ಹಿಂದೆ ಹೋಗಿದ್ದಾನೆ ನೋಡ್ರಿ, ಇಲ್ಲ. ಸೊ ನಮಗೆ ದೇವರು ಈ ಕುಟುಂಬ, ಮಕ್ಕಳು ಇದೆಲ್ಲ ಬೇಡ ಎಂಬುದಾಗಿ ಎಲ್ಲಿ ಹೇಳಲಿಲ್ಲ. ಆದರೆ ಅವುಗಳು ನಮ್ಮ ಹಿಂದೆ ಇರಬೇಕು ಹೊರತು ನಮ್ಮ ಮುಂದೆ ನಾವು ಮುಂದೆ ಓಡಬೇಕಾಗಿರುವ ವಿಶ್ವಾಸ ಓಟಕ್ಕೆ ಅಡ್ಡಿಪಡಿಸೋದಾಗಿರಬಾರ್ದು. ಲೇಲುಯಾ. ಅದಕ್ಕೆ ಬೇಕಾಗಿರೋ ಬಲ ಏನಂದ್ರೆ ಆತ್ಮೀಯ ಬಲ. ಈ ಬಲವನ್ನ ನಾವು ಇದರಲ್ಲಿ ನಮ್ಮನ್ನು ಸಮರ್ಪಿಸಿಕೊಟ್ಟು ಆರಾಧಿಸಿ, ದೇವರೇ ನೀನು ಆ ಬಲ ನನಗೆ ಕೊಡಿ ದೇವರೇ. ಎಲಿಯ ನೋಡ್ರಿ ರಥದ ಮುಂದೆ ಓಡೋಗ್ತಾನೆ. ಅಪೊಸ್ತಲ ಪೌಲನು ಕೇಳಿದ್ರೆ ಅವನು ಏನಂತ ಗೊತ್ತಾ? ನೀವು ನೋಡ್ರಿ, ಅದರಲ್ಲಿ 1 ಕೊರಿಂಥ ಬರೆದ ಪತ್ರ 9ನೇ ಅಧ್ಯಾಯ 24ನೇ ವಾಕ್ಯ ಓದಿ, ಇದೆಲ್ಲ ಓದಿ 25ನೇ ವಾಕ್ಯ. இச்சை அடக்கமாயிருப்பார்கள். சரி, பந்தயத்திற்கு போராடுகிற யாவரும் எல்லாவற்றிலேயும்
ಇಚ್ಛೆ ಅಡಕமுள்ளவராய் இருப்பார்கள். ಅದನ್ನೇ ಒಂದು ಹಂತದಲ್ಲಿ, ಒಂದು ಲಿಮಿಟ್ ಅಲ್ಲಿ ಇಟ್ಕೋಬೇಕಂತ, ಹಿತವಾಗಿರ್ಬೇಕಂತ. ಅದಕ್ಕೆ ತಮಿಳು ಭಾಷೆಯಲ್ಲಿ ಹೇಳಿದ್ ಗೊತ್ತಾ, ನಮಗೆ ಆಸೆ ಇಷ್ಟ ಇದೆ ನೋಡ್ರಿ. ನಮ್ಮ ಆಸೆ ನಮ್ಮ ಇಷ್ಟ ಆ ಎರಡು ಸೇರಿದ್ರೆ ಇಲ್ಲಿ ಹೇಳಪಟ್ಟಿರುವಂತ ಇಚ್ಛೆ ಅಡಕಂ. ಇದಕ್ಕರ್ಥ ನಮ್ಮ ಆಸೆ ನಮ್ಮ ಇಷ್ಟ, ನಮ್ಮ ಆಕಾಂಕ್ಷೆಗಳು ನಮ್ಮ ಇಷ್ಟಗಳು, ಹೀಗೆ ನಮ್ಮ ಹಂಬಲಗಳು ನಮ್ಮ ಇಷ್ಟಗಳು, ಇವುಗಳನ್ನ ನಾವು ದೇವರ ಸಂದಲ್ಲಿ ಅಡಗಿಸಬೇಕಂತೆ. ಇದು ಲಿಮಿಟ್. ಈಗ ನಾವು ಆತ್ಮೀಯವಾಗಿರುವ ಜೀವನದಲ್ಲಿರುವಂತಹ ಜನರು ಈ ಪ್ರಪಂಚವನ್ನ ಗೆದ್ದು ದೇವರಾಜ ಹೋಗಬೇಕೆಂಬುದಾಗಿ ವಿಶ್ವಾಸ ಓಟದಲ್ಲಿರುವಂತಹ ಜನರು, ಅವರು ಈ ಪ್ರಪಂಚದ ಈ ಲೋಕದ ಎಲ್ಲಾ ಕಾರ್ಯಗಳ ಮಧ್ಯದಲ್ಲಿ ಅವರು ತಮ್ಮ ವಿಶ್ವಾಸವನ್ನು ಹೆಂಗಿಟ್ಕೊಳ್ತಾರೆ ಅಂದ್ರೆ, ತಮ್ಮ ಆತ್ಮೀಯ ಜೀವನ ಹೆಂಗಿಟ್ಕೊಳ್ತಾರೆ, ತಮ್ಮ ಆಸೆ ಇಷ್ಟಗಳನ್ನ ಅಡಗಿಸಿಕೊಳ್ತಾರೆ. ಇದು ತುಂಬಾ ಅದ್ಭುತವಾಗಿರುವ ಒಂದು ಭಾಗ. ಇದನ್ನು ಅಪೊಸ್ತಲ ಪೌಲ ಹೇಳ್ತಾನೆ. ನೀವು ಇದನ್ನು ನೋಡಿದ್ರೆ ಬೈಬಲಲ್ಲಿ ಒಂದು ಕಾರ್ಯವಿದೆ, ಅದನ್ನು ಓದಿ ನಾವು ಈ ಭಾಗವನ್ನು ನಿಲ್ಲಿಸೋಣ. 2 ಅರಸು ಪುಸ್ತಕ 5ನೇ ಅಧ್ಯಾಯ 20ನೇ ವಾಕ್ಯ ಓದಿ. 2 ಅರಸು ಪುಸ್ತಕ 5ನೇ ಅಧ್ಯಾಯ 20ನೇ ವಾಕ್ಯ. ಸ್ವಲ್ಪ ದೂರಕ್ಕೆ ಹೋದ ನಂತರ ದೇವರ ಮನುಷ್ಯನಾದ ಎಲೀಸನ ಸೇವಕನ ಗೇಹಾಜಿಯು ಮನಸ್ಸಿನಲ್ಲಿ ನನ್ನ ಯಜಮಾನನನ್ನು ಆ ಅರಾಮ್ಯನಾದ ನಾಮಾನನಿಂದ ಏನು ತೆಗೆದುಕೊಳ್ಳದೆ ಅವನನ್ನು ಹಾಗೆಯೇ ಕಳುಹಿಸಿ ಬಿಟ್ಟನಲ್ಲ. ಕರ್ತನಾನೇ, ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಂದ ಸ್ವಲ್ಪವನ್ನಾದರೂ ಬಾಚಿಕೊಂಡು ಬರುವೆನು ಅಂದುಕೊಂಡು ಹೊರಟನು. ನೋಡಿ, ಈಗ ಗೇಯಾಜಿ ಹತ್ರ ಅಂದ್ರೆ ಎಲಿಸನ ಸೇವಕನಾಗಿ ಇವನು ಡಬಲ್ ಆತ್ಮೀಯ ಆಮಿಷವಾದ ಇರಬೇಕಾದ ವ್ಯಕ್ತಿ, ಅವನ ಹತ್ರ ಸೇವಕನಾಗಿ ಇವನಿಗೆ 4 ಪಟ್ಟು ಬರಬೇಕು ಅಂತ ರೀತಿಯ ಆತ್ಮೀಯ ಬೆಳವಣಿಗೆ. ಅವನ ಆಸೆ ಇದೆ ನೋಡ್ರಿ, ಅವನ ಆಸೆ ಅವನ ಇಷ್ಟ. ಅವನಿಗೆ ಅವನು ತಕೊಂಬಂದ ಎಲ್ಲಾ ವಸ್ತುಗಳ ಮೇಲೆ ಆಸೆ. ಅವನ ಇಷ್ಟ ಏನು ಗೊತ್ತಾ, ಅದು ನಮಗೆ ಬೇಕು, ಅದು ನಾವು ಇನ್ನೊಬ್ಬರಿಗೆ ಬಿಟ್ಕೊಡ್ಬಾರ್ದು. ನೀವು ಅರ್ಥ ಮಾಡ್ಕೊಳ್ಳಿ. ತುಂಬ ಸಮಯದಲ್ಲಿ ಇದು ಎರಡು ಅವನು ಒಳಗೆ ಸೇರಿದ ಕಾರಣ ಅವನೇನು ಮಾಡ್ತಾನೆ, ಓಡಿ ಅವನಿಂದ ಹೋಗ್ತಾನೆ. ನೀವು ಅರ್ಥ ಮಾಡ್ಕೊಳ್ಳಿ. ಬೈಬಲ್ ಹೇಳ್ತದೆ ಅವನಿಂದ ಓಡಿ ಹೋದನಂತೆ. ಇವತ್ತು ಈ ಪ್ರಪಂಚದ ಯಾವುದ ಮೇಲೆ ಆಗಲಿ, ಪ್ರಪಂಚದ ಕಾರ್ಯ ಮೇಲೆ ನಾವು ಆಸೆ ಇಟ್ಟು ನಮ್ಮ ಇಷ್ಟವು ಅದರ ಮೇಲೆ ಇಟ್ಟು ನಾವು ಓಡಿದ್ರೆ ನಮ್ಮ ಜೀವನ ಏನಾಗುತ್ತೆ ಎಂಬುದಕ್ಕೆ ಇವನು ಅದ್ಭುತವಾಗಿ ಒಂದು ಸಾಕ್ಷಿ ಬೈಬಲಲ್ಲಿ. ಕಡೆಗೆ ಏನಾಗ್ತಾನೆ, ದೇವರಿಂದ ಸವಿಸಲ್ಪಡ್ತಾನೆ. ಕಾರಣ ಅವನ ಓಟ, ಅವನ ಆಸೆ ಇಷ್ಟ ಕರೆಕ್ಟಾಗಿರಲಿಲ್ಲ, ಲಿಮಿಟ್ ಇರಲಿಲ್ಲ. ನೋಡ್ರಿ, ಅವನಿಗೆ ಅವನ ನಾಮಾನು ತಂದಿರುವ ಆಸ್ತಿ, ಅವನ ಹತ್ರ ಇರುವ ವಸ್ತುಗಳು, ಅದ್ರ ಮೇಲೆ ಇರುವ ಆಸೆ ಇದೆಯಲ್ಲ, ಅದು ಅವನ ಹಿಂದೆ ಓಡುವಂತ ಮಾಡಿಬಿಟ್ಟು. ಬೈಬಲ್ ಹೇಳ್ತದೆ ಇದು ದೇವರಿಂದ ಸಭಿಸಲ್ಪಟ್ಟಿರುವ ಆಶೀರ್ವಾದ, ಸೈತಾನಿಂದ ದೇವರ ಜನರಿಗೆ ಬರುವಂತಹ ಆಶೀರ್ವಾದ. ಅದಕ್ಕೆ ಬೈಬಲ್ ಹೇಳ್ತದೆ ಇಂಥ ಆಶೀರ್ವಾದಗಳನ್ನ ಬೇಡ ಎಂಬುದಾಗಿ ತಳ್ಳುವಂತವರಾಗಬೇಕು. ಎಲಿಸ ಅವನಿಗೆ ಒಂದು ಮಾತು ಹೇಳ್ತಾನೆ, ಕೇಳ್ರಿ ವಾಕ್ಯವನ್ನು ಓದ್ಬಿಟ್ಟು ನಿಲ್ಸೋಣ. 26ನೇ ವಾಕ್ಯ. ಅವನಿಗೆ ಒಬ್ಬಳು ರಥದಿಂದ ಇಳಿದು ಬಂದು ನಿನ್ನನ್ನು ಎದುರುಗೊಂಡದ್ದು ನನ್ನ ಜ್ಞಾನ ದೃಷ್ಟಿಗೆ ಕಾಣಿಸಲಿಲ್ಲವೆಂದು. ನೆಕ್ಸ್ಟ್ ದ್ರವ್ಯ ಬಟ್ಟೆಗಳು, ಎಣ್ಣೆ ಮರದ ನೋಡಿ, ಹಣವನ್ನ ಪಡ್ಕೊಳ್ಳೋದು, ವಸ್ತ್ರಗಳನ್ನ ಪಡ್ಕೊಳ್ಳೋದು, ಮತ್ತೆ ಅಂದ್ರೆ ಈ ನೋಡಿ ಪೂರ್ತಿ ಹೇಳ್ತಾಳೆ, ಇದು ಕಾಲನ. ನೀವು ಅರ್ಥ ಮಾಡಬೇಕು, ನಾವಿರುವ ಕಾಲ ಈ ಲೋಕವೆಲ್ಲ ಸಂಪಾದನೆ ಮಾಡಿ ಕೂಡಿಸಿರುವ ಕಾಲ ಅಲ್ಲ. ಇದನ್ನ ಕಡೇ ದಿನಗಳು ನಡೆಯುವಂತ ಒಂದು ಘಟನೆಗೆ ಹೋಲಿಕೆಯಾಗಿ ದೇವರ ಆತ್ಮದಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಏನಂತಂದ್ರೆ ಅವನು ಕೇಳ್ತಾನೆ, ಓದಿಯ ಪದವನ್ನು ಕೂಡ 26ನೇ ವಾಕ್ಯದಲ್ಲಿ, ನನ್ನ ಮನಸ್ಸು ನಿನ್ನ ಜೊತೆಲಿ ಬಂತಲ್ಲ ಎಂಬುದಾಗಿರ್ಬೇಡ, ಅಲ್ಲಿಂದ ಓದಿ. ದ್ರವ್ಯ ಬಟ್ಟೆಗಳು, ಎಣ್ಣೆ ಮರದ ತೋಪುಗಳು, ದ್ರಾಕ್ಷಿ ತೋಟಗಳು, ಕುರಿದನಗಳು, ದಾಸದಾಸಿ ಜನವು ಇವುಗಳನ್ನು ಸಂಪಾದಿಸುವುದಕ್ಕೆ. ಸರಿ, ಇವನು ಹೋಗಿ ಬಂದಿದ್ದೇನಿಗೆ?
ಒಂದು ಚಿಕ್ಕ ವಿಷಯ ಅಲ್ವಾ, ಇವನು ಹೋಗಿ ಬಂದಿದ್ದೇನೋ ಚಿಕ್ಕ ವಿಷಯ, ಆದರೆ ಅದರೊಳಗೆ ಏನೇನು ಸೇರುತ್ತಂತೆ ಇದು ನೋಡಿ. ಇವತ್ತಿರುವಂತ ಕಾಲದಲ್ಲಿ ವಿಶ್ವಾಸದಲ್ಲಿ ಬಂದ ದೇವಜನ ಅಂದ್ಕೊಂತಾರೆ ಕೂಡ ಇದೆಲ್ಲ ಇದ್ರೆ ಆಶೀರ್ವಾದ ಇಲ್ವೇ ಇಲ್ಲ. ಆದರೆ ಈ ಎಲ್ಲಾ ವಿಷಯಗಳ ಹಿಂದೆ ನಮಗೆ ನೇಮಕವಾಗಿ ಓಟದಲ್ಲಿ ನಮ್ಮನ್ನು ಅಡ್ಡಿಪಡಿಸೋದು ಏನು ಅಂತ ಇಲ್ಲಿ ಒಂದು ಲಿಸ್ಟ್ ಬರುತ್ತೆ ನೋಡ್ರಿ. ಇದನ್ನು ಹೇಳಿದ ಮೇರೆಗೆ 27ನೇ ವಾಕ್ಯದವನು ಹೇಳ್ತಾನೆ, ನಾಮಾನಿನ ಕುಷ್ಠರೋಗವು ನಿನ್ನನ್ನು ನಿನ್ನ ಸಂತತಿಯನ್ನ ಸದಾ ಕಾಲ ಹಿಡಿದುಕೊಳ್ಳಲಿ. ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್, ಅವನು ಅವನ ಕುಷ್ಠರೋಗಿ ಆಗಿ ಅವನ ಸನ್ನಿಧಿಯನ್ನು ಬಿಟ್ಟು ಹೊರಟು ಹೋದ. ಆದ್ರಿಂದ ಇದು ನಮಗೆ ಈ ಕಡೆ ಕಾಲಗಳಲ್ಲಿ ದೇವರು ನಮಗೆ ಎಚ್ಚರಿಸುವಂತ ಒಂದು ಅದ್ಭುತವಾಗಿರುವ ಸಂದೇಶ. ದೇವರ ಮುಂದೆ ನಮ್ಮನ್ನು ಪರಿಶೋಧನೆ ಮಾಡೋಣ. ಯಾಕಂದ್ರೆ ನಮ್ಮ ಬಲ ಈ ಪ್ರಪಂಚದ ಆಸ್ತಿ, ಅಂತಸ್ತು, ಜನ, ಸಗಾರು ಇದರ ಮೇಲೆ ಅಲ್ಲ, ನಮ್ಮ ಮೇಲೆ ಕೊಟ್ಟ ದೇವರ ಆತ್ಮನ ಅಭಿಷೇಕ. ನಾವು ದೇವರ ಮೇಲೆ ಇಟ್ಟ ಗುರಿ, ನಾವು ನಮಗೆ ನೇಮಕವಾಗಿರುವ ವಿಶ್ವಾಸವನ್ನು ಪೂರೈಸುವನಾಗಿರುವ ಯೇಸುವಿನ ಮೇಲಿಟ್ಟ ಗುರಿ, ಇದು ಒಂದೇ ನಮ್ಮ ಜೀವನದಲ್ಲಿ ಆಧಾರ ಮಾಡಿಕೊಳ್ಳಬೇಕು. ಇದನ್ನು ನಾವು ಆಧಾರ ಮಾಡಿಕೊಂಡು ಬೈಬಲ್ ಹೇಳ್ತದೆ, ನಾವು ಈ ಭೂಮಿ ಜೀವಿಸುವಂತವರಾಗಬೇಕು. ದೇವರೇ, ನಾನು ಈ ಕಡೆಯ ದಿನದಲ್ಲಿ ಇದ್ದೀನಿ. ನನ್ನ ಜೀವನ, ನನ್ನ ವಿಶ್ವಾಸ, ನನ್ನ ಆತ್ಮೀಯ ಬಲ ನಿನ್ನ ಆತ್ಮನ ಶಕ್ತಿಯಿಂದಲೇ, ನಿನ್ನ ಮೇಲಿಟ್ಟ ವಿಶ್ವಾಸದ ಬಲದಿಂದಲೇ ನಾನು ದೇವರೇ ನೀನು ಹಾದುಕೊಂಡಿರುವ ನಿನ್ನ ಚಿತ್ತದ ಮೇರೆಗೆ ನಿನ್ನ ಆತ್ಮನ ಬಲದಲ್ಲಿ ನಾನು ಓಡಬೇಕು. ಈ ಪ್ರಪಂಚದ ಆಸ್ತಿ, ಅಂತಸ್ತು, ಸ್ಥಾನ ಮೇಲೆ ಇಟ್ಟುಕೊಂಡು ದೇವರು ನಮಗೆ ಹಂಗಿಟ್ಟಿದ್ದಾರೆ ಹಿಂಗಿಟ್ಟಿದ್ದಾರೆ ಎಂಬುದಾಗಿ ನಮ್ಮ ವಿಶ್ವಾಸ ನಾವು ಹಂಗಿದ್ವಿ ಎಂಬುದಾಗಿ ಹೀಗೆ ಹೇಳಿ ನಾವು ಓಡಬಹುದು. ಆದರೆ ಅದು ನಿಜವಾಗಿರುವ ಆತ್ಮೀಯ ಜೀವನ ಓಟ ಅಲ್ಲ. ಹೌದು ರಾಜ, ಆ ಆತ್ಮ ಬಲ ನಮಗೆ ಕೊಡದೇವ್ರೆ, ನಾವು ಈ ಪ್ರಪಂಚವನ್ನ, ಈ ಲೋಕದ ಎಲ್ಲಾ ಬಲವನ್ನ ನಮ್ಮ ಹಿಂದೆ ತಳ್ಳಿ, ದೇವರೇ ನಮಗೆ ನೇಮಕವಾಗಿರುವ ಓಟದಲ್ಲಿ ನಾವು ನಿಮ್ಮ ಮುಂದೆ ಓಡಿ ನಮಗೆ ನೇಮಕವಾಗಿರುವ ಆ ನಿತ್ಯ ರಾಜ್ಯವನ್ನ ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ಗುರಿ ಇಟ್ಟುಕೊಂಡು ನಾವು ಓಡಬೇಕಯ್ಯ. ಇದನ್ನು ನಾವು ಯಾವ ಕಾರಣಕ್ಕೂ ನಮ್ಮ ಆಸೆಗಳಾಗಲಿ ನಮ್ಮ ಇಷ್ಟಗಳಾಗಲಿ ಯಾವುದು ಕರ್ತನೆ ನಿನ್ನ ಚಿತ್ತವನ್ನ, ನಿನ್ನ ವಿಶ್ವಾಸ ನಿಯಮವನ್ನ ಮೀರಿ ಹೋಗದಂತೆ ಅದು ಯಾವಾಗ ನಮ್ಮ ಹಿಂದೆ ಇರಬೇಕು. ಈ ಲೋಕವು ನನ್ನ ಹಿಂದೆ, ನನ್ನ ಯೇಸು ನನ್ನ ಮುಂದೆ ಎಂಬುದಾಗಿ ಯಾವಾಗಲೂ ದೇವರ ಆತ್ಮನ ಬಲದಲ್ಲಿ, ದೇವರ ವಾಕ್ಯ ಜ್ಞಾನದ ಬಲದಲ್ಲಿ, ದೇವರ ಮೇಲೆ ವಿಶ್ವಾಸ ಬಲದಲ್ಲಿ ನಾವು ಒಬ್ಬೊಬ್ಬರು ಓಡಕ್ಕೆ ಪ್ರಾರಂಭಿಸಿದ್ರೆ, ನಾವು ಓಡಿದ್ರೆ ನಮ್ಮ ನೋಡಿ ನಮ್ಮ ಕುಟುಂಬದಿಂದ ಬರಬೇಕು, ನಮ್ಮ ನೋಡಿ ನಮ್ಮ ಜನರು ಬರಬೇಕು, ನಾವು ಅವರಿಗೆ ಮಾದರಿ ಆಗಬೇಕು, ನಾವು ಅವರಿಗೆ ಮುಂದೆ ಮಾರ್ಗದರ್ಶಿ ಆಗಬೇಕು. ನಮ್ಮನ್ನು ನೋಡಿ ಅವರ ಅನೇಕರು ಕ್ರಿಸ್ತನ ರಾಜ್ಯವನ್ನು ಪ್ರೀತಿಯಾಗಿ ಹಿಡಿದುಕೊಂಡು ಕರ್ತನಲ್ಲಿ ಬರೋದಕ್ಕೆ ಅವರು ಪ್ರಯಾಸ ಪಡಬೇಕು. ಯಾಕಂದ್ರೆ ಬೈಬಲ್ ಹೇಳ್ತದೆ, ಮೇಘ ಧೂಪಾದಿಯಲ್ಲಿ ನಮ್ಮ ಸುತ್ತಲೂ ಇಷ್ಟು ಸಾಕ್ಷಿಗಳಿದ್ದರೆ ನಾವು ಅವಳನ್ನೇ ನೋಡ್ಬೇಕಂತ. ನಮಗೆ ಹೇಳಿದ ಪ್ರಕಾರವಾಗಿ ನಾವು ನಮ್ಮ ಹಿಂದೆ ಬರುವವರಿಗೆ ನಾವು ಮುಂದೆ ಸಾಕ್ಷಿಗಳಾಗಿರುವಂತವರಾಗಿರ್ಬೇಕು. ಪ್ರಾರ್ಥನೆ ಮಾಡೋಣ. ಲೋಕದ ಒಡೆಯನಾಗಿರುವ ಸರ್ವಶಕ್ತ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ರಾಜ. ಯಾರ್ಯಾರು ನಿನ್ನ ವಾಕ್ಯವನ್ನ ಕೇಳಿ ನಿನ್ನ ಮುಂದೆ ಸಮರ್ಪಿಸಿಕೊಟ್ಟಿದ್ದಾರೋ ಒಬ್ಬೊಬ್ಬರ ಮೇಲೆ ನಿನ್ನ ಕೃಪೆ ಇಳಿಯಲಯ್ಯ. ಇರಬೇಕಾಗಿರುವ ಸ್ವಭಾವ ಗುಣಗಳು ಒಬ್ಬೊಬ್ಬರಲ್ಲಿ ತುಂಬಿಸ ರಾಜನೇ. ದುಷ್ಟನ ವಂಚಗಳು, ದುಷ್ಟನ ಆಲೋಚನೆಗಳು, ಮೋಸಗಾರನ ವಂಚಕರ ಕುಯಿತುಗಳು ಯೇಸು ನಾಮದಲ್ಲಿ ಲಯವಾಗಲಿಲ್ಲ. ವಿಶ್ವಾಸ ಜೀವನಕ್ಕೆ, ಆತ್ಮೀಯ ಬೆಳವಣಿಗೆಗೆ ದೇವರೇ ನಿನ್ನ ಸಭೆಯು, ನಿನ್ನ ರಾಜ್ಯವು ನಿನ್ನ ಉಪದೇಶದಲ್ಲಿ ನೆಲೆಗೊಂಡಿರುವುದಕ್ಕೆ ತಡೆಪಡಿಸುವಂತಹ ಎಲ್ಲ ವಂಚಕನ, ಎಲ್ಲ ಮೋಸಗಾರರ ಕಾರ್ಯದಲ್ಲಿ ಬಹು ಎಚ್ಚರವುಳ್ಳವರಾಗಿ ಪ್ರತಿಯೊಬ್ಬರು ಎಚ್ಚೆತ್ತುಕೊಳ್ಳುವುದಕ್ಕೆ ಸಹಾಯ ಮಾಡಿ. ನಿನ್ನ ಮಕ್ಕಳು ಒಬ್ಬೊಬ್ಬರು ಬಲಪಡಿಸು, ಒಬ್ಬೊಬ್ಬ ಬಲಗಿನ ಬಿಟ್ಟು ಹೋಗಲಿ, ವ್ಯಾಧಿಗಳು ಬಿಟ್ಟು ಹೋಗಲಿ, ಸಾಲದ ಕಷ್ಟಗಳು ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ. ಮನಸ್ಸು ಚಿಂತೆ ಒಳಗಿರುವಂತಹ ಕಳವಳವು, ಚಿಂತೆಗಳು, ಭಾರಗಳು ಯೇಸು ನಾಮದಲ್ಲಿ ಬಿಟ್ಟೋಗಲಿ ರಾಜ. ನಿನ್ನ ಬಲವು, ಶಕ್ತಿ ಒಬ್ಬೊಬ್ಬರನ್ನು ಅಭಿಷೇಕಿಸಲಿ. ನಿನ್ನ ಆತ್ಮನ ಕೃಪೆಯಿಂದ ತುಂಬಿಸಿ ನಡೆಸು, ನಿನ್ನ ಬಲದಲ್ಲಿ ನಡೆಸು ರಾಜ. ಆಗ ನಿನ್ನ ಮಗಳಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್.